50 ಏಣಿಂಗ್ ಹೋಗೋದು ಚಿಂಡಾಡು ಮುಗಿಚ್ಚೇಕಂತೆ ಮಾಜಿ ಸಚಿವರು ಅವ್ರಿಗೆ ಪವರ್ ಇದೆ. MC ಸಾಹೇಬ್ರ ಹತ್ರ ಹೋಗಿ ಕೇಳಿ, ಸುಬ್ಬಾರೆಡ್ಡಿ ಸಾಹೇಬ್ರನ್ನ ಕೇಳಿ, ರವಿಕುಮಾರ್ ಅಣ್ಣನ ಕೇಳಿ, ಪುಟ್ಟಸ್ವಾಮೇಗೌಡ್ರನ್ನ ಕೇಳಿ. ನಾನು ರೆಡಿ ಇದ್ದೀನಿ, ಬನ್ನಿ 5 ಜನ ಒಪ್ಪಿಸಿ, ನಾನು ಜೊತೆಯಲ್ಲಿ ಬರ್ತೀನಿ, ಹೋಗೋಣ ನಿಯೋಗ. ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೊಳ್ಳೋಣ. ಈಗ ನಾನು 3ನೇ ಹಂತದ ಪರವಾಗಿದ್ದೀನಲ್ಲ, ಇವರು ಎಲ್ಲರನ್ನೂ ಬಿಟ್ಟು ನನ್ನ ಮೇಲೆ ಬಿದ್ದರೆ ನಾನು ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ಭಾಗದ ಮಕ್ಕಳನ್ನ ವಿನಂತಿಸ್ತೇನೆ. ಈಗ 56,000 ಪೋಸ್ಟ್ ಕಾಲಾಗುತ್ತೆ. ದಯವಿಟ್ಟು ಈಗ ನಾನು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಭಾನುವಾರ KPSC ಪ್ರಿಲಿಮ್ಸ್ಗೆ, ಪೊಲೀಸ್ ಕಾನ್ಸ್ಟೇಬಲ್ಗೆ, FD SDAಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ. ಎವ್ರಿ ಸಂಡೇ ಕ್ಲಾಸಸ್ ಇರುತ್ತೆ. ಬೆಳಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ. 8:30ಗೆ ಬನ್ನಿ. ಲಾಸ್ಟ್ ಸಂಡೇ ನಡೆದಿರೋದ್ರ ಮೇಲೆ ಟೆಸ್ಟ್ ಇರುತ್ತೆ. 5ವರೆಗೂ ಕ್ಲಾಸ್ ಇರುತ್ತೆ. ತುಂಬ ಟಾಪ್ ಟೀಚರ್ಸ್, ಧಾರವಾಡ, ಬಿಜಾಪುರ, ಹುಬ್ಳಿ, ಬೆಂಗಳೂರು. ಇವತ್ತು ಗೆಜ್ಜೆ ಸರ್ ಅಂತ ಹಿಸ್ಟ್ರಿ ಟೀಚರ್, ಅವರು ಫೇಮಸ್ಸು, ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಹಿಸ್ಟ್ರಿ ಟೀಚರ್ ಗೆಜ್ಜೆ ಸರ್ ಅಂತ. ಅವ್ರು ಇವತ್ತು ಪ್ರಾಚೀನ ಭಾರತದ ಇತಿಹಾಸ ಕ್ಲಾಸ್ ತೊಗೊಂಡಿದ್ದಾರೆ. ಒಳ್ಳೆ ಟೀಚರ್ಸ್ ಬರ್ತಾರೆ, ದಯವಿಟ್ಟು ಮಿಸ್ ಮಾಡಬೇಡಿ. ಮತ್ತು ಕಾಲ್ ಆದಾಗ ಕಡಿಮೆ ಟೈಮ್ ಇರುತ್ತೆ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಬಂದು ಸೇರ್ಕೊಳ್ಳಿ, ಎಕ್ಸಾಮ್ ಪ್ರಿಪೇರ್ ಆಗಿ ಅನ್ನೋದು ನನ್ನ ಉದ್ದೇಶ ಸರ್. ಈ ಥರ ಉಚಿತ ಕೋಚಿಂಗ್ ಕೊಡೋದಕ್ಕೆ ಏನು ಸರ್ ಕಾರಣ, ಏನು ಉದ್ದೇಶ? ಇಲ್ಲ, ಭಾಳಷ್ಟು ನಾನು ಎಲೆಕ್ಷನ್ ಟೈಮಲ್ಲಿ ನಾನು ಹೇಳಿದ್ದೆ ಇದು ಮಾಡ್ತೀವಿ ಅಂತ. 3 ವರ್ಷದಿಂದ CET ಮಾಡ್ತಿದ್ವಿ. ಇದು ಕಾಲ್ ಆಗಲಿ ಅಂತ ವೆಯ್ಟ್. ಈಗ KPSC ಕೋಚಿಂಗು ಕಾಲ್ ಆಗುವಾಗ 1 ವರ್ಷಕ್ಕೆ ಮುಂಚೆ ಕೊಡೋದು ಸಂಪ್ರದಾಯ. ಸೊ ಈಗ ನಾನು 3 ವರ್ಷದಿಂದ KPSC ಕೋಚಿಂಗ್ ಕೊಟ್ಟಿದ್ದಿದ್ರು ಅದು ಸ್ಯಾಚುರೇಟ್ ಆಗೋರು. ಇವಾಗ ನನಗೆ ನಂಬಿಕೆ ಇದೆ, ನಾನು ಸರ್ಕಾರದ ಭಾಗವಾಗಿದ್ದೀನಿ. ನಾವು ಡಿಸೆಂಬರ್ ವೇಳೆಗೆ ನೋಟಿಫೈ ಮಾಡಿಬಿಡ್ತೀವಿ. ನಾವು KPSC ಎವ್ರಿ ಇಯರ್ ಕರಿತೀವಿ. ನಾನು ಸರ್ಕಾರದ ಭಾಗವಾಗಿದ್ದೀನಿ, ನನಗೊಂದು ಮಾಹಿತಿ ಇದೆ, ಕರಿತೀವಿ ಖಂಡಿತವಾಗೂ. ಸೊ ನನ್ನ ಕ್ಷೇತ್ರದ ಮಕ್ಕಳು ಬೇಗ ಪ್ರಿಪೇರ್ ಆಗಲಿ ಅನ್ನೋದು ಇದ್ರ ಉದ್ದೇಶ ಸರ್. ನೋಡಿ ಬ್ರದರ್, ನಾನು ಶಾಸಕನಾಗಿ ಎಲ್ಲ ಹೋರಾಟಗಾರರಿಗೆ ಹೇಳ್ತೀನಿ, ನಾನು 3ನೇ ಹಂತದ ಶುದ್ಧೀಕರಣದ ಪರವಾಗಿದ್ದೀನಿ. ನಾನು ನಿಮ್ಮ ಜೊತೆ ಇದ್ದೀನಿ. ನಾನೊಂದು MLA ಆಗಿ ಕಾರ್ಯನಿರ್ವಹಿಸೋಕ್ಕೆ ಆಗಲ್ಲ, ಅಷ್ಟು ಪವರ್ ನನಗಿಲ್ಲ. ಬನ್ನಿ, ನಮ್ಮ ಚಿಂತಾಮಣಿ MC ಸುಧಾಕರ್ ಸಾಹೇಬ್ರಿದ್ದಾರೆ, ಹೋಗಿ ನಿಯೋಗ ಹೋಗಿ. ಅವ್ರು ನನಗಿಂತ ಹಿರಿಯ ಶಾಸಕರು, ಮಾಜಿ ಸಚಿವರು, ಅವ್ರಿಗೆ ಪವರ್ ಇದೆ. MC ಸಾಹೇಬ್ರ ಹತ್ರ ಹೋಗಿ ಕೇಳಿ, ಸುಬ್ಬಾರೆಡ್ಡಿ ಸಾಹೇಬ್ರನ್ನ ಕೇಳಿ, ರವಿಕುಮಾರ್ ಅಣ್ಣನ ಕೇಳಿ, ಪುಟ್ಟಸ್ವಾಮೇಗೌಡ್ರನ್ನ ಕೇಳಿ. ನಾನು ರೆಡಿ ಇದ್ದೀನಿ, ಬನ್ನಿ 5 ಜನ ಒಪ್ಪಿಸಿ, ನಾನು ಜೊತೆಯಲ್ಲಿ ಬರ್ತೀನಿ, ಹೋಗೋಣ ನಿಯೋಗ. ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೊಳ್ಳೋಣ. ಈಗ ನಾನು 3ನೇ ಹಂತದ ಪರವಾಗಿದ್ದೀನಲ್ಲ, ಇವರು ಎಲ್ಲರನ್ನೂ ಬಿಟ್ಟು ನನ್ನ ಮೇಲೆ ಬಿದ್ದರೆ ಕೇಳಿ, MC ಸುಧಾಕರ್ ಸರ್ನು ಕೇಳಿ, ಅವ್ರು ಪವರ್ಫುಲ್ ನನಗಿಂತ. ಅವ್ರು ಅಂದ್ಕೊಂಡ್ರೆ ಏನು ಬೇಕಾದರೂ ಅಚೀವ್ ಮಾಡ್ತಾರೆ. ಸುಬ್ಬಾರೆಡ್ಡಿ ಅಣ್ಣನ ಕೇಳಿ. ನಾನೀಗ 3ನೇ ಹಂತದ ಪರವಾಗಿದ್ದೀನಿ. ಅವರೆಲ್ಲ ಒಂದು ನಿಯೋಗ ಹೋಗೋಣ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಣ. 50 ಏಣಿಂಗ್ ಹೋಗೋದು ಚಿಂಡಾಡು ಮುಗಿಚ್ಚೇಕಂತೆ. ಸರಿನಪ್ಪ, ಥ್ಯಾಂಕ್ ಯು. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.